ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ದಾರೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರುತ್ತೆ. ಹೆಲ್ತ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಸೊ ಹೀಗಾಗಿನೇ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತಹ ನಿಟ್ಟಿನಲ್ಲಿ ಆತ ಇದಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ಇನ್ನೇನು ಅದರ ರಿಪೋರ್ಟ್ ಬರಬೇಕು, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದಾಗಿ ಆತನನ್ನ ಪ್ರೊಡ್ಯೂಸ್ ಮಾಡಬಹುದು ಕೋರ್ಟ್ಗೆ ಅಂತ ವೈದ್ಯರು ಖಚಿತಪಡಿಸಿದ ನಂತರದಲ್ಲಿ, ದೃಢೀಕರಿಸಿದ ನಂತರದಲ್ಲಿ ಆತನನ್ನ ಅಲ್ಲಿಂದ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ಏನೇನು ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಕೆಲ ಹೊತ್ತಿನಲ್ಲಿ ಕೋರ್ಟ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಆಗ್ಲೇ ಹೇಳಿದಾಗೆ ಎಸ್ಐಟಿ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಮ್ಯಾಕ್ಸಿಮಮ್ 14 ದಿನ ಕೇಳಬಹುದು. ಬಟ್ ಕೋರ್ಟ್ ಎಷ್ಟು ದಿನ ಅನುಮತಿಯನ್ನ ಕೊಡುತ್ತೆ, ಸೊ ಆಧಾರದಲ್ಲಿ ಮುಂದಿನ ತನಿಖೆ ನಡೆಯುತ್ತೆ, ಮುಂದಿನ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇದಾಗಲೇ 19 ಗಂಟೆ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದುವರೆಗೂ ಕೂಡ, ಇವತ್ತಿನ ದಿನದವರೆಗೂ ಕೂಡ ಈ ಉತ್ಖನನ ನಡೀತಾ ಇರುವಂತಹ ಸಂದರ್ಭ, ಆತ ಏನೇನು ಹೇಳ್ತಾನೆ, ಎಲ್ಲೆಲ್ಲಿ ಅಗೆಯೋದಕ್ಕೆ ಹೇಳ್ತಾನೆ, ಎಲ್ಲೆಲ್ಲಿ ಉತ್ಖನನ ನಡೆಸಿ ಅಂತ ಹೇಳ್ತಾನೆ, ಇವೆಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು, ಮರು ಪ್ರಶ್ನೆಯನ್ನ ಮಾಡಿರ್ಲಿಲ್ಲ. ಈತ ಹೇಳಿದಂತ ಎಲ್ಲಾ ಸ್ಥಳಗಳನ್ನು ಕೂಡ ಅಗದಿದ್ರು. ಎಲ್ಲಿವರೆಗೂ ಅಂತ ಹೇಳಿದ್ರೆ GPR ಅನ್ನು ಕೂಡ ಬಳಸಿದ್ರು. ತಂತ್ರಜ್ಞಾನವನ್ನ ಬಳಸಿ ಅಕ್ಕಪಕ್ಕದ ಸ್ಥಳಗಳನ್ನು ಕೂಡ ಅಗೀತಾ ಇದ್ರು. ಇದೀಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ದೂರುದಾರನನ್ನೇ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಬೇಕಿದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಹಾಜರುಪಡಿಸ್ತಾರೆ ಕೋರ್ಟ್ಗೆ. ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸೋರಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೇನು ಕೆಲ ಕ್ಷಣಗಳಲ್ಲಿ ಇದೆಲ್ಲ ನಡೆದು ಹೋಗುತ್ತೆ. ಸೊ ಮುಂದೇನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈತನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರ, ಏನು ಅನ್ನೋದಕ್ಕೂ ಕೂಡ ಉತ್ತರ ಸಿಗಬೇಕಂತ ಹೇಳಿದ್ರೆ ಇನ್ನೇನು ಕೆಲ ಹೊತ್ತು ಕಾಯಬೇಕಿದೆ. ಚಿನ್ನಯ್ಯನನ್ನ ಬಂಧಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದಕ್ಕಾಗಿ ಬೆಳ್ತಂಗಡಿಯ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ನೀವು ಈ ಕ್ಷಣಕ್ಕೆ ಬೆಳ್ತಂಗಡಿಯಲ್ಲಿ ಏನೇನು ಆಗ್ತಾ ಇದೆ ನೋಡಿ. ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸ್ತಾರೆ. ಆ ನಂತರದಲ್ಲಿ ಅಲ್ಲಿಂದ ನೇರವಾಗಿ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಇದಾಗಲೇ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತಹ ದೂರುದಾರ ಸಾಕಷ್ಟು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಇದುವರೆಗೂ ಹೇಳಿರದಂತ ಕೆಲ ಸತ್ಯಗಳನ್ನ ಕೂಡ ಹೇಳಿದ್ದಾನೆ. ಅಸ್ಥಿಪಂಜರ ಎಲ್ಲಿಂದನೋ ತಗೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರೋದು, ತಾನಾಗಿ ಹೋಗಿ ಹುಡುಕಿರೋದಲ್ಲ, ಇನ್ಯಾರೋ ಕೊಟ್ಟಿರೋದನ್ನ ನಾನು ತಗೊಂಡು ಹೋಗಿ ಕೋರ್ಟ್ಗೆ ಕೊಟ್ಟಿದ್ದೀನಿ. ಆನಂತರ ಇನ್ಯಾರೋ ನನಗೆ ಈ ರೀತಿಯಾಗಿ ಮಾಡು ಅನ್ನೋದಾಗಿ ಸಜೆಷನ್ ಕೊಟ್ಟರು. ನಾನು ಎಲ್ಲ ಹೆಣಗಳನ್ನ ಕಾನೂನುಬದ್ಧವಾಗಿಯೇ ಹೂತಿರೋದು, ಬಟ್ ಹಾಗಲ್ಲ, ಕಾನೂನು ಮೀರಿ ಕೆಲ ವಿಚಾರಗಳು ನಡೆದಿದೆ ಅನ್ನೋದಾಗಿ ಹೇಳಿರೋದು ಒಂದು ಗುಂಪು ಅನ್ನೋದಾಗಿ ದೂರುದಾರ ಎಸ್ಐಟಿ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಇವೆಲ್ಲವೂ ಕೂಡ ಮುಂದಿನ ದಿನ ಇನ್ಯಾರನ್ನ ವಿಚಾರಣೆಗೆ ಒಳಪಡಿಸುವಂತೆ ಮಾಡುತ್ತೆ ಅನ್ನೋದಾಗಿಯೂ ಕೂಡ ನೋಡಬೇಕಿದೆ. ಆ ಗುಂಪು ಅಂತ ಹೇಳಿದ್ರೆ ಆ ಗುಂಪಿನಲ್ಲಿರೋದು ಯಾರು, ಯಾಕಾಗಿ ಹೇಳಿದ್ರು, ಇವೆಲ್ಲವೂ ಕೂಡ ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗಬೇಕಿರುವಂಥ ಸತ್ಯಗಳು. ಇದೀಗ ಸದ್ಯಕ್ಕೆ ದೂರುದಾರ ಒಬ್ಬ ಎಸ್ಐಟಿ ವಶದಲ್ಲಿದ್ದಾನೆ. ಹಾಗೆ ಆತನ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಕ್ಯಾಶುಯಾಲಿಟಿ ಕರ್ಕೊಂಡು ಹೋಗಿದ್ದಾರೆ ವೈದ್ಯರು. ಈ ಒಂದು ಹಂತದಲ್ಲಿ ಆದಷ್ಟು ಬೇಗನೆ ಆತನ ಆರೋಗ್ಯ ತಪಾಸಣೆಯನ್ನ ಮಾಡಬಹುದು, ತಕ್ಷಣಕ್ಕೆ ರಿಪೋರ್ಟ್ ಕೂಡ ಸಿಗಬಹುದು, ಎಲ್ಲವೂ ಕೂಡ ಸರಿಯಾಗಿದೆ, ಯಾವ ಸಮಸ್ಯೆಗಳಿಲ್ಲ, ಕರ್ಕೊಂಡು ಹೋಗಬಹುದು ಅಂತ ಹೇಳಿದ ನಂತರ ಆತನನ್ನ ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಯಾವುದೇ ಪ್ರಕರಣದಲ್ಲೂ ನೀವು ಗಮನಿಸಬಹುದು, ಕೋರ್ಟ್ಗೆ ಹಾಜರುಪಡಿಸುವಂಥ ಸಂದರ್ಭ ಮೊದಲೇದಾಗಿ ಅವರ ಆರೋಗ್ಯವನ್ನ ತಪಾಸಣೆ ಮಾಡ್ತಾರೆ. ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ದಿನಗಳವರೆಗೂ ಕೂಡ ಈ ಉತ್ಖನನದಲ್ಲಿ ಆತ ಕೂಡ ಇದ್ದ, ಆತನ ಸಮ್ಮುಖದಲ್ಲೇ ನಡೀತಾ ಇತ್ತು, ಜೊತೆಗೆ ಸುದೀರ್ಘವಾದಂಥ ವಿಚಾರಣೆ. ಈ ಹಂತದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಏನು ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಿದೆ. ಹೀಗಾಗಿ ಆತನ ಮೆಡಿಕಲ್ ಚೆಕಪ್ ನಡೀತಾ ಇದೆ. ಒಂದು ಸ್ವಲ್ಪ ಸಮಯ ತಗೊಳ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿದ್ದಂಥ ಕಚೇರಿಗೂ ಈ ಖಾಸಗಿ ಆಸ್ಪತ್ರೆಗೂ ಬಹಳ ಹತ್ತಿರದ ಡಿಸ್ಟೆನ್ಸ್. ಬಟ್ ಆಸ್ಪತ್ರೆಗೆ ಬಂದ ನಂತರದಲ್ಲಿ ಒಂದಷ್ಟು ಸಮಯ ತಗೊಳ್ತಾ ಇದೆ. ಕಾರಣ ಕಂಪ್ಲೀಟ್ ಆದಂಥ ಹೆಲ್ತ್ ಚೆಕಪ್ ಮಾಡಬೇಕಿದೆ. ಹಾಗೆ ಡಾಕ್ಟರ್ಸ್ ಇಂದ ದೃಢೀಕರಣ ಪತ್ರವನ್ನು ಕೂಡ ಪಡೆದುಕೊಳ್ಬೇಕಿದೆ. ದೂರುದಾರನಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದನ್ನ ವೈದ್ಯರು ಖಚಿತಪಡಿಸಬೇಕಿದೆ. ಸೊ ಅಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಾಯಬೇಕು. ಇದಾಗಲೇ ದೂರುದಾರನನ್ನ ವೈದ್ಯರು ತಪಾಸಣೆ ನಡೆಸ್ತಾ ಇದ್ದಾರೆ. ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪೃಥ್ವಿ ಇದ್ದಾರೆ, ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೃಥ್ವಿ, ನಾವು ಗಮನಿಸ್ತಾ ಇದ್ವಿ, ನೀವೇ ತೋರಿಸಿದ್ರಿ ಎಸ್ಐಟಿ ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ದೃಶ್ಯ. ಇದಾಗಲೇ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಆಸ್ಪತ್ರೆಯಲ್ಲಿ?
ಖಂಡಿತ ಚೈತ್ರ. ಈಗ ಸದ್ಯಕ್ಕೆ ಈ ಒಂದು ಆರೋಪಿಯಾದಂತಹ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಆತನನ್ನ ಈಗ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ತಾಲೂಕು ಆಸ್ಪತ್ರೆಯ ಮುಂಭಾಗ ಏನು ಒಂದು ಕ್ಯಾಶುಯಾಲಿಟಿ ಇದೆ ಅದರ ಒಳಗಡೆ ಈಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾ ಇರುವಂತದ್ದು SIT ಪೊಲೀಸರು ಮತ್ತೆ ಜಿಲ್ಲಾ ಪೊಲೀಸರು ಕೂಡ ಇಲ್ಲಿ ಇರೋದನ್ನ ನೋಡಬಹುದಾಗಿದೆ. ಸೊ ಅವರ ಸಮ್ಮುಖದಲ್ಲಿ ಈಗ ಅವರು ಹೊರಗಡೆ ಇದ್ದಾರೆ, ಒಳಗಡೆ SIT ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಇದೊಂದು ಪ್ರೊಸೀಜರ್ ಏನು ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮೊದಲು ಆ ಒಂದು ಆರೋಪಿಯ ಆರೋಗ್ಯವನ್ನ ಆರೋಗ್ಯ ತಪಾಸಣೆಯನ್ನ ಮಾಡಬೇಕಾಗಿರುತ್ತೆ. ಸೊ ಆತನಿಗೆ BP ಎಲ್ಲ ನಾರ್ಮಲ್ ಇದೆಯಾ, ಬೇರೆ ಯಾವುದಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದ್ರದ್ದು ಒಂದು ಆರೋಗ್ಯ ತಪಾಸಣೆಯನ್ನ ಎಲ್ಲ ಕೇಸ್ಗಳಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಈ ಕೇಸಲ್ಲೂ ಕೂಡ ಈಗ ಮಾಡ್ತಾ ಇರುವಂತದ್ದು. ಬಂಟ್ವಾಳ DYSP ವಿಜಯ ಪ್ರಸಾದ್ ಅವರು ಕೂಡ ಇಲ್ಲಿ ನಿಂತಿದ್ದಾರೆ, ಅವ್ರನ್ನು ಕೂಡ ನೋಡಬಹುದು. ಅವರೆಲ್ಲರೂ ಕೂಡ ಈಗ ಹೊರಗಡೆ ಇರುವಂತದ್ದು. ಒಳಗಡೆ ತಪಾಸಣೆ ನಡೀತಾ ಇದೆ. ಮತ್ತೆ ಈ ಭಾಗದಲ್ಲಿ ಆತನ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ವಾಹನಗಳು ಕೂಡ ಇಲ್ಲಿ ರೆಡಿಯಾಗಿ ಇಲ್ಲೇ ನಿಂತಿರೋದನ್ನ ಇಲ್ಲಿ ನೋಡಬಹುದಾಗಿದೆ. ಇದೇ ವಾಹನದಲ್ಲಿ ಅಂದ್ರೆ ಏನು ಪೊಲೀಸ್ ಸ್ಕಾರ್ಪಿಯೋ ವೆಹಿಕಲ್ ಏನಿದೆ KA 20 GA 2222 ಇದೇ ವಾಹನದಲ್ಲಿ ಈಗ ಆತನನ್ನ ಕರ್ಕೊಂಡು ಬಂದಿದ್ದಂಥದ್ದು. ಸೊ ಇದೇ ವಾಹನದಲ್ಲಿ ಇವಾಗ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ಗೆ ಕರ್ಕೊಂಡು ಹೋಗಿ ಆತನನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೂ ಕೂಡ ಕೇಳುವಂತ ಸಾಧ್ಯತೆಗಳಿದೆ. ಮ್ಯಾಕ್ಸಿಮಮ್ 14 ದಿನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ. ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ಹೆಸರನ್ನ ಆತ ಹೇಳುವಂತ ಸಾಧ್ಯತೆಗಳಿದೆ. ಮತ್ತೆ ಈ ನಿನ್ನೆ ನಡೆದಂತಹ 18ರಿಂದ 19 ಗಂಟೆಗಳ ಕಾಲ ಏನು ಸುದೀರ್ಘ ವಿಚಾರಣೆ ಇತ್ತು, ಈ ವಿಚಾರಣೆ ವೇಳೆ ಸಾಕಷ್ಟು ಜನರ ಹೆಸರನ್ನ ಹೇಳಿದ್ದಾನೆ. ಸೊ ಅದರಿಂದ ಆ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತದ್ದು ಮತ್ತೆ ಸ್ಪಾಟ್ ಮಾಜರ್ ಆತ ಕೆಲವೊಂದು ಈ ಒಂದು ಏನು ಬುರುಡೆಯನ್ನ ತಂದಂತ ಸಂದರ್ಭದಲ್ಲಿ ಆ ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಮತ್ತೆ ಎಲ್ಲೆಲ್ಲಿ ಈ ಷಡ್ಯಂತ್ರಗಳನ್ನ ಮಾಡಿದ್ರು, ಎಲ್ಲೆಲ್ಲಿ ಆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು, ಆ ಎಲ್ಲ ಒಂದು ಪ್ರೊಸೀಜರ್ ಮತ್ತೆ ಆ ಒಂದು ಸ್ಪಾಟ್ ಮಹಜರ್ ನಡಿಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ನ್ಯಾಯಾಲಯದಲ್ಲಿ ಅವರು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ನ್ಯಾಯಾಲಯ ಎಷ್ಟು ದಿನ ಬೇಕಾದ್ರೂ ಕೊಡಬಹುದು, 1, 2, 3 ಹೀಗೆ 14 ದಿನಗಳಲ್ಲಿ ಎಷ್ಟು ದಿನ ಬೇಕಾದ್ರೂ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಬಹುದು. ಮ್ಯಾಕ್ಸಿಮಮ್ 14 ಡೇಸ್ ಅವರು ಕೊಡುವಂತಹ ಕಾನೂನು ಅವಕಾಶ ಇರೋದ್ರಿಂದ ಇವರು 14 ದಿನಗಳ ಕಾಲ ಆತನನ್ನ ತಮ್ಮ ವಶಕ್ಕೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗ ಒಳಗಡೆ ಒಂದು 1/4 ಗಂಟೆಯಿಂದ ಈ ಒಂದು ಆರೋಗ್ಯ ತಪಾಸಣೆ ನಡೀತಾ ಇದೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಏನು ಅಲಿಯಾಸ್ ಚೆನ್ನ ಏನಿದ್ದಾನೆ, ಸೊ ಈತನ ಮೆಡಿಕಲ್ ಟೆಸ್ಟ್ ಈಗ ಒಳಗಡೆ ನಡೀತಾ ಇರುವಂಥದ್ದು. ಸೊ ಇನ್ನೇನು ಕೆಲವು ಹೊತ್ತಿನಲ್ಲಿ ಮೆಡಿಕಲ್ ಟೆಸ್ಟ್ ಸಂಪೂರ್ಣ ಆಗುತ್ತೆ. ಅದಾದ ಬಳಿಕ ಇಲ್ಲಿಂದ ಬೆಳ್ತಂಗಡಿ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಆತನಿಗೆ ಅಲ್ಲಿ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸೊ ಇಲ್ಲಿ ಆರಂಭಿಕ ಹಂತದಲ್ಲಿ ಅಂದರೆ ಏನು SIT ಕಚೇರಿ ಬೆಳ್ತಂಗಡಿಯ SIT ಕಚೇರಿಯಿಂದ ಇಲ್ಲಿಗೆ ಕರೆದುಕೊಂಡು ಬಂದರು. ಆ ಸಂದರ್ಭದಲ್ಲೂ ಕೂಡ ಮಾಸ್ಕನ್ನೇ ಹಾಕಿದ್ದಂಥದ್ದು. ಅಂದರೆ SIT ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕರ್ಕೊಂಡು ಬಂದಿದ್ದಂಥದ್ದು. ಸೊ ಇವತ್ತು ಎಲ್ಲ ಆಫೀಸರ್ಸ್ಗಳು ಕೂಡ ಸಾಕಷ್ಟು ಅಂದರೆ ಎಲ್ಲ ಆಫೀಸರ್ಗಳು ಕೂಡ ಇಲ್ಲಿಗೆ ಯೂನಿಫಾರ್ಮ್ನಲ್ಲಿ ಬಂದಿದ್ದಾರೆ. ಅಂದರೆ ನೆನ್ನೆ ನೋಡ್ಬೋದಾಗಿದೆ. ಅಂದರೆ ಏನು SIT SP ಜಿತೇಂದ್ರ ದಯಾಮ ಅವರು ಅವತ್ತಿನಿಂದ ಕೂಡ ಮಫ್ತಿಯಲ್ಲೇ ಇದ್ದಿದ್ದಂಥದ್ದು, ಅಂದರೆ ಕಲರ್ ಡ್ರೆಸ್ನಲ್ಲೇ ಇದ್ದಿದ್ದಂಥದ್ದು. ಆದರೆ ಇವತ್ತು ಎಲ್ಲರೂ ಕೂಡ ಪೊಲೀಸ್ ಸಮವಸ್ತ್ರದಲ್ಲಿ ಬಂದಿದ್ದಾರೆ. ಅವರು ಕೋರ್ಟಿಗೆ ಹೋಗಬೇಕಾಗಿರುತ್ತೆ. ಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಸಮವಸ್ತ್ರದಲ್ಲಿ ಹೋಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಮವಸ್ತ್ರದಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಇನ್ನೂ ಕೂಡ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಒಳಗಡೆ ವೈದ್ಯರು ಆತನ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಆತನ ಆರೋಗ್ಯ ಸ್ಟೇಬಲ್ ಆಗಿದೆ. ಸೊ ಯಾವುದೇ ರೀತಿ ಸಮಸ್ಯೆ ಇಲ್ಲ ತಕ್ಷಣಕ್ಕೆ ಅಂತ ಹೇಳಿ ಒಂದು ರಿಪೋರ್ಟನ್ನು ಕೊಟ್ಟ ಬಳಿಕ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಎಲ್ಲಾದರೂ ಆರೋಗ್ಯ ಸಮಸ್ಯೆಗಳನ್ನಾದರೂ ಇದೆ ಅನ್ನೋದಾದರೆ ಪ್ರಿಕಾಷನ್ ಆಗಿ ಅವರು ಯಾವ ರೀತಿ ಕಾನೂನು ಪ್ರೊಸೀಜರ್ಗಳನ್ನು ಮಾಡಬೇಕು, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕಾಗಿರುತ್ತೆ, ಅಂಥದ್ದನ್ನೆಲ್ಲ ಕೊಡಲಿಕ್ಕೋಸ್ಕರ ಈ ರೀತಿ ಈಗ ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಆತನಿಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಇದ್ದಿದ್ದಂಥದ್ದು ಕಂಡು ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಕಳೆದ 1 ತಿಂಗಳಿನಿಂದ ಏನು ಆತ ಫೀಲ್ಡ್ನಲ್ಲಿ ಅಂದರೆ ಈ ಒಂದು ಆ ಒಂದು ಪ್ರದೇಶದಲ್ಲಿ ಉತ್ಖನನವನ್ನು ಮಾಡಲಿಕ್ಕೆ ಓಡಾಡ್ತಾ ಇದ್ದ. ಸೊ ಮಳೆ ಗಾಳಿ ಅನ್ನೋದಂತೆ ಸಾಕಷ್ಟು ಕಡೆ ಓಡಾಡಿದಂಥ ಸಂದರ್ಭ ಮತ್ತು ಆತ ಆರೋಗ್ಯವಾಗಿ ಇದ್ದಿದ್ದಂಥದ್ದು. ಇಲ್ಲಿವರೆಗೂ ಕೂಡ ಸಾಕಷ್ಟು ಆರೋಗ್ಯದಲ್ಲಿ ಸ್ಟೇಬಲ್ ಆಗಿತ್ತು. ಸೊ ಇವತ್ತು ಕೂಡ ಅದು ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಲೇ ಬರ್ಬೋದು. ಈಗ ಕೆಲವೊಂದಷ್ಟು ರೆಕಾರ್ಡ್ಗಳು ಕೂಡ ಈಗ ಹೊರಗಡೆ ಬಂದಿದ್ದಂಥದ್ದು. ಸೊ ರೆಕಾರ್ಡ್ಗಳನ್ನು ಕೂಡ ಈಗ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಒಳಗಡೆ ಆ ಒಂದು ಏನು ಆರೋಗ್ಯ ತಪಾಸಣೆ ಆದ ನಂತರ ಅಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್
ಸರ್ಟಿಫಿಕೇಟನ್ನು ಕೂಡ ಅಲ್ಲಿಗೆ ಕೊಡುವಂಥದ್ದು. ಆ ಮೆಡಿಕಲ್ ಸರ್ಟಿಫಿಕೇಟ್ನಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಯಾವುದೇ ರೀತಿ ತೊಂದರೆ ಇಲ್ಲ, ಸ್ವಲ್ಪ ಸ್ಟೇಬಲ್ ಆಗಿ ಇದ್ದಾನೆ ಆ ವ್ಯಕ್ತಿ ಅಂತ ಹೇಳಿದ ನಂತರ ಸದ್ಯಕ್ಕೆ ಆತನನ್ನು ಅದಾದ ಬಳಿಕ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಇಲ್ಲಿ ಒಳಗಡೆ ಮೆಡಿಕಲ್ ಟೆಸ್ಟ್ ಮುಗ್ದಿರೋ ಹಂಗೆ ಕಾಣ್ತಾ ಇದೆ. ಸೊ ಎಲ್ಲರೂ ಕೂಡ ಆತನನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಎಲ್ಲ ಸಿದ್ಧತೆಗಳು ಈಗ ನಡೆದಿರುವಂಥದ್ದು. ಸೊ ಇಲ್ಲಿ ವಾಹನಗಳು ಕೂಡ ಎಲ್ಲವೂ ಕೂಡ ರೆಡಿಯಾಗಿ ನಿಂತಿದೆ. ಸದ್ಯಕ್ಕೆ ಇಲ್ಲಿಂದ ಈಗ ಸೀದಾ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಲಯದಲ್ಲಿ ಮುಂದಿನ ಪ್ರೊಸೀಜರ್ಗಳು ನಡೆಯುತ್ತೆ. ಚೈತ್ರ, ಪೃಥ್ವಿ ನೀವು ಇವಾಗ ಆಸ್ಪತ್ರೆಯಲ್ಲಿ ಇದ್ದೀರಿ, ಅಲ್ಲಿ ಖಾಸಗಿ ಆಸ್ಪತ್ರೆಯಿಂದ ಕೋರ್ಟ್ಗೆ ಏನು ಡಿಸ್ಟೆನ್ಸ್ ಆಗುತ್ತೆ ಪೃಥ್ವಿ? ಬಹಳ ದೂರ ಇದೆಯಾ ಹೇಗೆ? ಪೃಥ್ವಿ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಡಿಸ್ಟೆನ್ಸ್ ಬಗ್ಗೆ ಕೇಳ್ತಾ ಇದ್ದೆ ನಾನು. ಓಕೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲಿರುವಂತ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಪೃಥ್ವಿ. ಏನು ಮುಗಿತಾ ಇದೆ ಮೆಡಿಕಲ್ ಪರೀಕ್ಷೆ, ಮುಗಿತಾ ಇದ್ದ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಹೊರಗಡೆ ಕೊಡ್ತಾ ಇದ್ರಂತೆ. ಸೊ ಇದಾಗ್ಲೇ ಆತನನ್ನ ಪರೀಕ್ಷೆಗೆ ಒಳಪಡಿಸಿದ್ದು ಆಯ್ತು. ಇನ್ನೇನು ಕೆಲ ಕ್ಷಣಗಳಲ್ಲಿ ಅಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಮತ್ತಷ್ಟು ವಿಚಾರಗಳನ್ನು ಆತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಆ ನಂತರದಲ್ಲಿ SITಗೂ ಕೂಡ ಇರುವಂಥ ಅವಕಾಶ ಅಂತ ಹೇಳಿದ್ರೆ ಮತ್ತೆ ಆತನನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ, ಕಸ್ಟಡಿಗೆ ಕೇಳೋದಕ್ಕೆ ಮನವಿಯನ್ನು ಕೂಡ ಮಾಡ್ಕೊಳ್ಬೋದು ಕೋರ್ಟ್ ಬಳಿ. ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಅದೆಷ್ಟು ದಿನಗಳವರೆಗೂ ಕೂಡ ಆತನನ್ನು ಕಸ್ಟಡಿಗೆ ಕೊಡಬಹುದು ಅಂತ. ಸೊ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಕೆಲ ಕ್ಷಣಗಳವರೆಗೂ ಕೂಡ ನಾವು ಕಾಯಲೇಬೇಕಿದೆ. ಇದಾಗಲೇ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದಕ್ಕಾಗಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ. ಬೆಳ್ತಂಗಡಿಯ ಖಾಸಗಿ ಆಸ್ಪತ್ರೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಇಲ್ಲಿ ಆತನನ್ನ ಮೆಡಿಕಲ್ ಪರೀಕ್ಷೆಗೆ ಒಳಪಡಿಸಿದ ನಂತರ ಇಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಕಿರುವಂಥ ವಾಹನಗಳು ಕೂಡ ಸಿದ್ಧವಾಗಿದೆ. ಸ್ಕಾರ್ಪಿಯೋದಲ್ಲಿ ಕರ್ಕೊಂಡು ಬಂದ್ರು ಈತನನ್ನ, ಮತ್ತದೇ ವಾಹನದಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬಟ್ ಈ ನಡುವೆ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ವೈದ್ಯಕೀಯ ಪರೀಕ್ಷೆಯ ವರದಿಗಳು ಬರೋವರೆಗೂ ಕೂಡ. ಸಾಮಾನ್ಯವಾದಂಥ ರೆಗ್ಯುಲರ್ ಚೆಕಪ್ ಇದ್ರೂ ಕೂಡ ನೀವು ಕಾಯಲೇಬೇಕು ಆ ವರದಿಗಾಗಿ. ಸೊ ಅದಕ್ಕಾಗಿ SIT ಅಧಿಕಾರಿಗಳು ಕೂಡ ಆಸ್ಪತ್ರೆಯ ಬಳಿ ಬೀಡು ಬಿಟ್ಟಿದ್ದಾರೆ. ದೂರುದಾರ ಆಸ್ಪತ್ರೆಯ ಒಳಭಾಗದಲ್ಲಿದ್ದಾರೆ ಅಂತ ಹೇಳಿದ್ರೆ ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಮುಗಿಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಸೊ ಮುಗಿಯುವಂಥ ಹಂತಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ ಅನ್ನೋದಾಗಿ. ತಾಲೂಕು ಆಸ್ಪತ್ರೆಯ ದೃಶ್ಯ ಇದು. ಆತನನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದ ದೃಶ್ಯ. ಇದಾಗಲೇ ಆತನಿಗೆ ವೈದ್ಯಕೀಯ ಪರೀಕ್ಷೆಗಳು ನಡೀತಾ ಇದೆ. ದೃಢೀಕರಣ ಪತ್ರ ಸಿಗಬೇಕಿದೆ, ರಿಪೋರ್ಟ್ಗಳು ಬರಬೇಕಿದೆ. ಹೌದು, ಈತನಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಆಗಲೇ ನಾವು ಹೇಳಿದಾಗೆ ಒಂದು ಸಾಮಾನ್ಯವಾದಂಥ ದಿನ ಅಲ್ಲ ದೂರುದಾರ ಎದುರಿಸಿರೋದು. ಒಂದು ವಿಚಾರಣೆಯನ್ನು ಎದುರಿಸಿದ್ದಾನೆ. ಆ ನಂತರದಲ್ಲಿ ಸುದೀರ್ಘವಾಗಿ ನಡೆದಂಥ ಉತ್ಖನನ ಕಾರ್ಯ ಅದು ಕೂಡ ದೂರುದಾರನ ಸಮ್ಮುಖದಲ್ಲೇ ನಡೀತಾ ಇತ್ತು, ಓಡಾಟಗಳು ಇರ್ತಾ ಇತ್ತು. ಸೊ ಹೀಗಾಗಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ನಿನ್ನೆ ದಿನ ಗಮನಿಸಿದ್ರೆ 19 ಗಂಟೆಗಳ ಕಾಲ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಸೊ ಇದರಲ್ಲೇನಾದರೂ ಆರೋಗ್ಯ ಸಮಸ್ಯೆಗಳಾಗಿದೆಯಾ ಇಲ್ವಾ ಅನ್ನೋದನ್ನ ವೈದ್ಯರು ದೃಢಪಡಿಸಬೇಕಿದೆ.